ಗುರುಜಿ, ಶಿವಂ ವಾಸ್ತು ವಿಭಾಗದಲ್ಲಿ ನಿನ್ನೆ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರಿ ಪ್ರಾಣಿಗಳು ಯಾವ್ಯಾವ ಪ್ರಾಣಿಗಳನ್ನ ಮನೇಲಿ ಸಾಕೋಬೇಕು ಅನ್ನೋ ವಿಷಯದ ಕುರಿತಾಗಿ. ಹಾಗೆ ನಿನ್ನೆ ಹೇಳ್ತಿದ್ರಿ ಅಶ್ವ ಗಜವನ್ನ ಕೂಡ ಸಾಕೋಬಹುದಾ ಬೇಡವಾ ತಿಳಿಸ್ಕೊಡ್ತೀನಿ ಅಂತ. ಜೊತೆಗೆ ಪಾರಿವಾಳ ಮೊಲಗಳನ್ನ ಕೂಡ ಜಾಸ್ತಿ ಮುದ್ದಿನಿಂದ ಬೆಳೆಸೋದು ನಾವು ಕಂಡಿದ್ವಿ ಗುರುಜಿ, ಅದು ಸಾಕಬಹುದಾ ಬೇಡವಾ? ಕೆಲವರೆಲ್ಲ ನೀಕು ಚೂಪುಲು ನಾಲ್ಕು ಮೇಪುಲು ಅಂತ ಭಾಳ ಜನ ಮಾಡ್ತಾರೆ. ಏನು ಅಂದರೆ ಆ ವಿಚಾರ ಅರ್ಥ ಹೇಳ್ತೀನಿ ಕೇಳಿ. ಕೆಲವರು ಸಾಕೊಳ್ಳೋದೇನಕ್ಕೆ ಅಂದರೆ, ನೋಡಿ, ಹೊರಗಡೆ ತನ್ನತಕ್ಕಂಥದ್ದು ತಿನ್ನೋದಕ್ಕಿಂತ ಮನೇಲೇ ಮಾಡಿ ಬೆಳೆಸಿದ್ರೆ ಇನ್ನಷ್ಟು ಸಂತೃಪ್ತಿಯಾಗಿ ಬೆಳೆಸಿ ಅದನ್ನು ತಿಂದರೆ ಆಹಾ ರುಚಿ ಅಂತಾರೆ ಭಾಳ ಜನ. ಅಂತಹ ಒಂದು ಜನನೂ ಇದ್ದಾರೆ. ಮನೇನೇ ಹೇಳುತ್ತೆ ಅಶ್ವಪೂಜೆ. ಆ ಅಶ್ವಪೂಜೆ ಅಂತಕ್ಕಂಥದ್ದು ವಿಶೇಷವಾಗಿ ಗೋಪೂಜೆ ಭಾಳ ಶ್ರೇಷ್ಠತೆ. ಅಶ್ವನ ಪೂಜೆ ಮಾಡ್ಬೋದು, ಶ್ರೇಷ್ಠದಾಗ ಕಳಿಸ್ಬಿಡ್ಬೇಕು. ಗಜ ಪೂಜೆ ಮಾಡ್ಬೋದು, ಇಟ್ಕೋಬಹುದು. ಅದರಲ್ಲಿ ಗೋಪೂಜೆ ಪೂಜೆನೂ ಮಾಡಿ ಮನೇಲೂ ಇಟ್ಕೊಂಡು ಸರ್ವದಾ ಶ್ರೇಯಸ್ಕರ. ಅಂದರೆ ಮನೇಲಿ ಒಂದು ಹಸು ಇದ್ಬಿಟ್ರೆ ಜನ್ಮ ಪೂರ್ತಿ ನಿಮ್ಮ ಮನೆಯಲ್ಲಿ ದುಡ್ಡು ಖಾಲಿ ಆಗಲ್ಲ, ದಾರಿದ್ರ್ಯ ಬರೋದಿಲ್ಲ. ಯಾವ ಕಾಲಕ್ಕೂ ಹಾಲನ್ನು ಹೇಗೆ ಕೊಡ್ತಾ ಇರುತ್ತೆ, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜ ತನಯಾಮ್ ಅಂದಾಗ ಆ ಮನೆಯಲ್ಲಿ ಹಾಲು ಉಕ್ಕದಾಗಿರುತ್ತಂತೆ ನಿಮ್ಮ ಜೀವನ. ಎಲ್ರಿಗೂ ಒಗ್ಗಟ್ಟು ಅನ್ನೋದು ಜಾಸ್ತಿ ಮಾಡಿಸೋದಂತೆ. ಯಾವತ್ತು ಬೇರೆ ಆಗಬೇಕು ಅನ್ನೋ ಮನಸ್ಸೇ ಕೊಡಲ್ವಂತೆ. ಅದಕ್ಕೆ ಹಸು ಎಷ್ಟು ಸಮೃದ್ಧಿ ಆಗುತ್ತೋ ಮನೆಯಲ್ಲಿ ಕೂಡ ಅಷ್ಟೇ. ಪುಟ್ಪುಟಾಣಿ ಚಿಲ್ಟಾರಿಗಳು ಭಾಳ ಜನ ಅಭಿವೃದ್ಧಿ ಆಗ್ತಿರ್ತಾರೆ. ಅದೇ ರೀತಿ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಚೆನ್ನಾಗಿರುತ್ತೆ. ಹಬ್ಬ ವಾತಾವರಣ ಅವಾಗವಾಗ ನಡೀತಾ ಇರುತ್ತೆ. ಮನೆಯಲ್ಲಿ ಮದುವೆಗಳಾಗ್ತಾ ಇರುತ್ತೆ, ಮುಂಜಿಗಳಾಗ್ತಾ ಇರುತ್ತೆ, ಎಷ್ಟೋ ವಿಶೇಷಗಳು ನಡೀತಾ ಇರುತ್ತೆ. ಅದಕ್ಕೆ ವಾಯುಮೂಲೆಯಲ್ಲಿ ಮಾತ್ರವೇ ಹಸುಗಳನ್ನ ಕಟ್ಟಬೇಕು. ಇದು ಶಿವಂ ವಾಸ್ತು. ಅದಕ್ಕೆ ಮನೆಯಲ್ಲಿ ಈ ಥರದ ಪ್ರಾಣಿ ಪಕ್ಷಿಗಳನ್ನು ಕೆಲವೊಂದು ಇಟ್ಕೋಬೇಕು, ಕೆಲವೊಂದು ಇಟ್ಕೋಬಾರ್ದು. ಕೆಲವರು ಗರುಡನ್ನು ಸಾಕ್ತಾರೆ. ಗರುಡ ಸಾಕಬೇಕಾದ್ರೆ ಏನು ಹೇಳುತ್ತೆ ಅಂದರೆ ಅಗ್ನಿ ಮೂಲೆಯಲ್ಲೇ ಇಡಬೇಕು ಗರುಡನ್ನು. ಗರುಡನ್ನು ಸಾಕಬೇಕಾದ್ರೆ ಜೊತೆ ಸಾಕಬಾರ್ದು. ಜೊತೆ ಸಾಕಿದ್ರಿ ಮನೆ ಯಜಮಾನನ ಸಾಯಿಸ್ಬಿಡುತ್ತೆ. ಅಂದರೆ ಸಾಯಿಸ್ಬಿಡುತ್ತೆ ಅಂದ್ರೇನು, ಅದು ಒಂದು ಸಾಯಿಸುತ್ತೆ ಅಂತಲ್ಲ, ಮನೆ ಯಜಮಾನ ಗ್ಯಾರಂಟಿ ಆಧಾರವನ್ನು ತೆಗೆಸ್ಬಿಡ್ತಾನೆ. ಗರುಡ ಹಾಗೆ. ಅದಕ್ಕೆ ಅವ್ರು ಒಬ್ಬಂಟಿಗೆ ಇರಬೇಕು. ನೀವು ನೋಡಿ, ಸಾಧಾರಣವಾಗಿ ಮೇಲ್ಗಡೆ ಆಕಾಶ ನೋಡಿ, ಎರಡೆರಡು ಬಿಳಿ ತಲೆಯಾಗಿರ್ತಕ್ಕಂಥ ಗರುಡ ಎಲ್ಲಾದರೂ ಆಹಾರ ಇದ್ದ ಜಾಗದಲ್ಲಿ ಜಾಸ್ತಿ ಜನ ಇರ್ಬೋದು. ಆದರೆ ಓಡಾಡುವಾಗ ಮಾತ್ರ ಒಂಟಿಯಾಗಿ ಓಡಾಡುತ್ತದೆ. ಯಾವತ್ತೂ ಒಂಟಿಯಾಗಿ ಓಡಾಡೋದು, ಒಂಟಿ ಪಿಚಾಚಿ ಇದ್ದಾಗೆ. ಅದಕ್ಕೆ ಆ ಗರುಡ ಅಗ್ನಿ ಮೂಲೆಯಲ್ಲಿ ದೇವರ ಸಮಾನವಾಗಿರ್ತಕ್ಕಂಥ ಮಹಾವಿಷ್ಣು ಗರುಡನಿಗೆ ಹೀಗೆ ನಮಸ್ಕಾರ ಮಾಡ್ತಾರೆ. ಒಂದೇ ಗರುಡ ಓಡಾಡೋದು. ಆ ಬಿಳಿ ಕತ್ತು, ದೇಹವೆಲ್ಲ ಇರತಕ್ಕಂಥ ಬ್ರೌನ್ ಕಲರ್ ಹಾಗಿದ್ದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಗರುಡ. ಈ ಗರುಡ ಪಕ್ಷಿಯನ್ನು ಸ್ಮರಣೆ ಯಾರಾದರೂ ಮಾಡಿಕೊಂಡಾಗ ಕೆಲವರು ಮನೆಯಲ್ಲಿ ಮಹಾರಾಜರ ಮನೆಯಲ್ಲಿ ಗರುಡನ್ನು ಒಂದಾಗಿ ಸಾಕೋರು. ಒಂದಾಗಿ ಸಾಕಿದಾಗ ಏನಾಗ್ತಿತ್ತು, ಸುಳಿವು ಸಿಗತ್ತಂತೆ ಬೇಗ. ಗರುಡನ್ನು ಯಾವತ್ತು ಸಾಕ್ತೀವೋ ಶತ್ರುಗಳ ಸುಳಿವನ್ನು ಭಾಳ ಚೆನ್ನಾಗಿ, ಅಂದರೆ ಇವ್ರು ಕಳಿಸ್ತಾರೆ ಅಂತಕ್ಕಿಂತನೂ ನಮಗೆ ಗೊತ್ತಿಲ್ಲದೇನೆ ಆ ಸುಳಿವುಗಳು ಮನೆಗೆ ಬರ್ತಾ ಇರುತ್ತಂತೆ. ಸೀಕ್ರೆಟ್ಸ್ ಎಲ್ಲ ರಿವಾಲ್ವ್ ಆಗುತ್ತೆ. ಇದೆಲ್ಲ ಆ ಕಾಲದ ಪುರಾಣಗಳು. ಸೊ ಆಗಿಟ್ಕೊಳ್ಳೋರು. ಹೀಗೆ ಪಕ್ಷಿ ಪ್ರಾಣಿ ಜೀವರಾಶಿಗಳಲ್ಲಿ ಪ್ರತಿಯೊಂದು ಅಂಶಗಳು ನಮಗೆ ಸಹಾಯವೂ ಮಾಡುತ್ತೆ. ಕೆಲವೊಂದು ಇಟ್ಕೋಬೇಕು, ಕೆಲವೊಂದು ಇಟ್ಕೋಬಾರ್ದು. ಅಕಸ್ಮಾತ್ ಬಯಲಲ್ಲಿದ್ದ ಪಕ್ಷದಲ್ಲಿ ಅಥವಾ ರಾಜಮಹಾರಾಜರ ಮನೆ ತಂದವರಾಗಿದ್ದರೆ ಈ ಥರ ಇಟ್ಕೋಬೇಕು. ರಾಜಮನೆ ಅಲ್ಲದೆ ಇರ್ತಕ್ಕಂಥವ್ರು ಹೀಗೆ ಇಟ್ಕೋಬೇಕು. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಒಂದು ಮನೆಯಲ್ಲಿ 5 ವಿಧವಾದ ನಾಯಿಗಳು ಇಟ್ಕೋಬಾರ್ದು. ನೀವು ಅಕಸ್ಮಾತ್ ಇಟ್ಕೊಂಡ್ರೆ 2 ವಿಧವಾದ ನಾಯಿ, 3 ವಿಧವಾದ ನಾಯಿ, 3ಗಿಂತ ಜಾಸ್ತಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಮುಗಿದ ಕತೆ. ಯಾಕೆ ಅಂದರೆ ಒಂದು ಶತ್ರುಗಳಿಗೆ ಭಯ, ಬೇಕಾಷ್ಟು ನಾಯಿ ಇರಲಿ, ನಮ್ಮ ತೋಟ ದೊಡ್ಡ ಕಣೆಯ ಸಿಕ್ಕಾಪಟ್ಟೆ ಓಡಾಡಿಸ್ಬೇಕು ಅಂತ 5 ನಾಯಿ ಇಟ್ಕೊಂಡಿರ್ತೀನಿ ಹೇಳಿ. ಮಗಳನ್ನ ಸಂಸಾರ ಸೇರಿಸೋದಿಲ್ಲ ಅಂದರೆ ಮಗನಿಗೆ ಮದುವೆ ಹುಡುಕ್ಬೇಕಂತೆ. ಆ ಥರ ಎಷ್ಟು ಹುಡುಗಿರು ಹುಡುಕಿದ್ರು ಸಂಸಾರ ಸರಿ ಮಾಡಲ್ಲಂತೆ. ಇಲ್ಲ, ಹುಡುಗಿ ಸಂಸಾರ ಮದುವೆ ಆದರೂ ಸಹ ರಿವರ್ಸಾಗಿ ವಾಪಸ್ ಬರ್ತಾಳೆ ಹೊರತು ಸೆಟ್ಲಾಗಲ್ಲ. ಮದುವೆಯಾಗಿ ಮಗು ಆಗ್ಬಿಟ್ರು ಸೆಟ್ಲಾಗಲ್ಲ. ವಾಪಸ್ ತವ್ರ ಮನೆಗೆ ಕರ್ಸ್ಕೊಳತ್ತೆ 5 ನಾಯಿಗಳಿದ್ರೆ. ಅದಕ್ಕೆ ಪಂಚಶ್ವಾನ ಅಂತ ಹೇಳಿ ಇವತ್ತಿಗೂ ಶಾಸನದಲ್ಲಿ ಏನು ಬರೆದಿದೆ, 5 ನಾಯಿ ಎಲ್ಲಿರುತ್ತೋ ಚಂಡಾಲ ಸ್ವರೂಪ, ಸಂಸಾರನ ಒಂದಾಡಿಸಲ್ಲ, ಸಂಸಾರನ ಛಿದ್ರ ಮಾಡಿಸ್ಬಿಡುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಆ ಪಂಚಶ್ವಾನ ಯಾರ ಹತ್ರ ಇರೋದು, ಚಂಡಾಲ ಒಬ್ಬನ ಕೈಲಿ. ಅದಕ್ಕೆ ಯಾವತ್ತು ಹೇಳ್ತಾರೆ, ಯಾವತ್ತಾದ್ರು ಚಂಡಾಲ ಹೋಗ್ತಾ ಇದ್ರೆ ಅವ್ನ ಹಿಂದೆ 5 ನಾಯಿಗಳು 6 ನಾಯಿಗಳು ಹೋಗ್ತಾ ಇರೋದು ನೋಡಿ. ಅದಕ್ಕೆ 5ಕ್ಕಿಂತ ಅಂದರೆ 3ಕ್ಕಿಂತ ಹೆಚ್ಚು ನಾಯಿಗಳು ಮನೆ ಸಾಕಬಾರ್ದು. ನೀವು ಅಕಸ್ಮಾತ್ ದೊಡ್ಡ ಮನೆ ದೊಡ್ಡ ತೋಟ ಅಂದರೆ 3 ನಾಯಿಗಳು, 3 ಬ್ರೀಡ್ ಇಟ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ 5 ನಾಯಿಗಳು 6 ನಾಯಿಗಳು ಹೀಗೆ ಇಟ್ಕೋಬಾರ್ದು ಮನೆಯಲ್ಲಿ. ಕುಟುಂಬ ಜೀವನ ಅವರು ಆದರೆ ಯಾವ ಕುಟುಂಬನೇ ಇಲ್ಲಪ್ಪ, ನಾನೊಬ್ಬೇ ಅಬ್ಬೇ ಪಾರಿ ಅಂದರೆ ಇಟ್ಕೊಂಡಿರು ಸಾಕ, ಆನಂದವಾಗಿ ನೀನೊಬ್ಬ ನೀನು ಭಕ್ತಿ ಸುತ್ತಲೋ ನಾಯಿಗಳು. ಅದಕ್ಕೆ ನಾನು ಹೇಳೋದು, ಮೀನುಗಳನ್ನು ಸಾಕಿ. ಯಾವತ್ತೂ ಮೀನುಗಳನ್ನು ಸಾಕಿದ್ರೆ ಒಳ್ಳೆಯದು. ಅಂದರೆ ಆ ಪ್ರಾಣಿ ಪಕ್ಷಿಗಳಲ್ಲಿ ಇದು ಒಂದು ಪ್ರಾಣಿನೇ ಮನೆಯಲ್ಲಿರ್ತಕ್ಕಂಥದ್ದು. ಸೊ ಇಂಥ ಶಿವಂ ವಾಸ್ತುವಲ್ಲಿ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಯಾವ್ದಾದ್ರು ಪ್ರಾಣಿ ಬಿಟ್ಟಿದ್ರೆ ಯಾವ್ದಾದ್ರು ಜ್ಞಾಪಿಸಿ ಮತ್ತಷ್ಟು ವಿಚಾರ ಮಾತಾಡೋಣ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ.